ನೇಪಾಳ ಸರ್ಕಾರವನ್ನೇ ಅಲುಗಾಡಿಸಿದ 36 ವರ್ಷದ ಸುದಾನ್ ಗುರಾಂಗ್ ಯಾರು? ಈತ ಎಷ್ಟು ಪವರ್ಫುಲ್? ನೇಪಾಳದಲ್ಲಿ ಸಾಮಾಜಿಕ ಜಾಲತಾಣ ನಿಷೇಧದ ವಿರುದ್ಧ ಯುವಕರ ಪ್ರತಿಭಟನೆಗೆ ಸುದಾನ್ ಗುರುಂಗ್ ಎಂಬ 36 ವರ್ಷದ ವ್ಯಕ್ತಿ ಕರೆ ನೀಡಿದ್ದನು. ಈ ಪ್ರತಿಭಟನೆಯಿಂದ ನೇಪಾಳ ಸರ್ಕಾರ ತತ್ತರಿಸಿದ್ದು, ಪ್ರಧಾನಿ KP ಶರ್ಮಾ ಓಲಿ ರಾಜೀನಾಮೆ ನೀಡುವಂತಾಯಿತು. ಗುರುಂಗ್ ಅವರ ಜನಪ್ರಿಯತೆಯಿಂದಾಗಿ ಯುವಕರು ಬೀದಿಗಿಳಿದು ಹೋರಾಟ ನಡೆಸಿದರು. ಇದು ಸರ್ಕಾರದ ಮೇಲೆ ಒತ್ತಡ ಹೇರಿತು. ನೇಪಾಳದಲ್ಲಿ ಯುವಜನರು ನಡೆಸುತ್ತಿರುವ ರಾಷ್ಟ್ರವ್ಯಾಪಿ ಪ್ರತಿಭಟನೆಯಿಂದ ಅಲ್ಲಿನ ನೇಪಾಳ ಸರ್ಕಾರ ಅಕ್ಷರಶಃ ಕಂಗಾಲಾಗಿದೆ. ಅಲ್ಲಿನ ಪ್ರಧಾನಿ KP ಶರ್ಮಾ ಓಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲಿನ ಯುವಜನರು ಅಲ್ಲಿನ ಸರ್ಕಾರವನ್ನು ಅಲುಗಾಡಿಸಿದೆ. ಪೊಲೀಸ್, ಮಿಲಿಟರಿ ಅಂತ ದೊಡ್ಡ ದೊಡ್ಡ ಪಡೆಗಳೇ ಇದ್ದರೂ ಆ ದೇಶದ ಆಡಳಿತಗಾರರು ಕೈಕಟ್ಟಿಕೊಂಡು ಕೂರುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣವಾಗಿದ್ದು ಅಲ್ಲಿನ ಕೇಂದ್ರ ಸರ್ಕಾರ ಸಾಮಾಜಿಕ ಜಾಲತಾಣವನ್ನು ಬ್ಯಾನ್ ಮಾಡಲು ನಿರ್ಧರಿಸಿತು. ಇದು ಪ್ರತಿಭಟನೆಗೆ ಮೂಲ ಕಾರಣ. ಆದರೆ ಈ ಪ್ರತಿಭಟನೆಗೆ ಪುಷ್ಟಿ ನೀಡಿದ್ದು ಆ 36 ವರ್ಷದ ವ್ಯಕ್ತಿ ನೀಡಿದ ಕರೆ. ಹೌದು, ಆತ ನೀಡಿದ ಪ್ರತಿಭಟನೆಯ ಒಂದೇ ಒಂದು ಕರೆಗೆ ಓಗಟ್ಟ ನೇಪಾಳದ ಕೋಟ್ಯಾಂತರ ಯುವ ಜನರು ತಮ್ಮ ಶಾಲಾ ಕಾಲೇಜುಗಳನ್ನು ತೊರೆದು ತಮ್ಮ ಉದ್ಯೋಗ ಮಠಗಳನ್ನು ಬಿಟ್ಟು ಬಂದು ಹೋರಾಟದಲ್ಲಿ ಸಕ್ರಿಯರಾಗಿ ಭಾಗವಹಿಸಿದರು. ಅದೀಗ ಪ್ರಧಾನಿಯೇ ರಾಜೀನಾಮೆ ಕೊಡುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಎಂದರೆ ತನ್ನ ಒಂದೇ ಒಂದು ಕರೆಯಿಂದ ಲಕ್ಷಾಂತರ ಯುವಜನರನ್ನು ಹೋರಾಟಕ್ಕೆ ಅಣಿಗಳಿಸಿದ ಆ ವ್ಯಕ್ತಿಯ ಇಮೇಜ್ ಹೇಗಿರಬೇಡ, ನೀವೇ ಯೋಚಿಸಿ. ಸೆಪ್ಟೆಂಬರ್ 9ರಂದು ಆ ಪ್ರತಿಭಟನಾಕಾರರು ಪ್ರಧಾನಿ ನಿವಾಸಕ್ಕೆ ಬೆಂಕಿ ಹಚ್ಚಿದ್ದಾರೆ. ರಾಷ್ಟ್ರಾಧ್ಯಕ್ಷ ಮನೆಯಲ್ಲೂ ದಾಂಧಲೆ ಮಾಡಿದ್ದಾರೆ. ಆತನ ಹೆಸರು ಸುದಾನ್ ಗುರಾಂಗ್. ವಯಸ್ಸು 36 ವರ್ಷ. ಆತ ಒಂದು ಸರ್ಕಾರೇತರ ಸಂಘಟನೆಯನ್ನು ನಡೆಸುತ್ತಿದ್ದಾನೆ. ಆ ಸಂಘಟನೆಯ ಹೆಸರು ಹಮೀನ್ ನೇಪಾಳ್. ಆರಂಭದಲ್ಲಿ ಸಣ್ಣ ಸಂಘಟನೆಯಾಗಿದ್ದು ಆನಂತರದಲ್ಲಿ ಇದು ಸಾಮಾಜಿಕ ಹೋರಾಟಗಳನ್ನು ಮಾಡುತ್ತಾ ಜನರ ಗಮನ ಸೆಳೆದಿದೆ. ಆತ ಈಗ ನೇಪಾಳದಲ್ಲಿ ಯೂತ್ ಐಕಾನ್. ಸುಮಾರು 10 ವರ್ಷಗಳಿಂದ ನೇಪಾಳದಲ್ಲಿ ಆತ ಪ್ರಮುಖ ಹೋರಾಟಗಾರನಾಗಿ ಗುರುತಿಸಿಕೊಂಡಿದ್ದಾನೆ. ತನ್ನ ಹಮೀನ್ ನೇಪಾಳ್ ಎಂಬ ಸಂಘಟನೆಯ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈತ ಒಂದು ಕರೆ ಕೊಟ್ಟರೆ ಸಾಕು, ವಿದ್ಯಾರ್ಥಿಗಳು, ಯುವಜನರು ತಮ್ಮೆಲ್ಲ ಕಾರ್ಯಗಳನ್ನು ಬಿಟ್ಟು ಜನರು ಬರುತ್ತಾರೆ. ಸುಮಾರು 10 ವರ್ಷಗಳಿಂದ ನೇಪಾಳದಲ್ಲಿ ಆತ ಪ್ರಮುಖ ಹೋರಾಟಗಾರನಾಗಿ ಗುರುತಿಸಿಕೊಂಡಿದ್ದಾನೆ. ತನ್ನ ಹಮೀನ್ ನೇಪಾಳ್ ಎಂಬ ಸಂಘಟನೆಯ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈತ ಒಂದು ಕರೆ ಕೊಟ್ಟರೆ ಸಾಕು, ವಿದ್ಯಾರ್ಥಿಗಳು, ಯುವಜನರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಪ್ರತಿಭಟನೆಗೆ ಇಳಿಯುತ್ತಾರೆ. ಈಗ ನೇಪಾಳದಲ್ಲಿ ನಡೆಯುತ್ತಿರುವ ಸಾಮಾಜಿಕ ಜಾಲತಾಣಗಳ ಬ್ಯಾನ್ ವಿರುದ್ಧದ ಹೋರಾಟಕ್ಕೂ ಮುನ್ನ ಈತ ತನ್ನ NGO ಮೂಲಕ ತನ್ನ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು, ಎಲ್ಲರೂ ಯೂನಿಫಾರ್ಮ್ ಧರಿಸಬೇಕು ಹಾಗೂ ಶಾಲಾ ಕಾಲೇಜುಗಳು ಬ್ಯಾಗನ್ನು ತಮ್ಮ ಜೊತೆಯಲ್ಲಿಟ್ಟುಕೊಂಡು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು, ಇದು ಶಾಂತಿಯುತ ಪ್ರತಿಭಟನೆಯಾಗಿರಬೇಕು ಎಂದು ಆತ ಕರೆ ಕೊಟ್ಟಿದ್ದಷ್ಟೇ. ಆತನ ಮಾತು ಕೇಳಿ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಿದರು. ಅಷ್ಟಕ್ಕೂ ಈ ಸುದಾನ್ ಗುರುಂಗ್ ಯಾರು? ಈತ ನೇಪಾಳ ಒಬ್ಬ ಪದವೀಧರ ಇವೆಂಟ್ ಮ್ಯಾನೇಜರ್ ಆಗಿ ತನ್ನದೇ ಆದ ಒಂದು ಸ್ವಂತ ಕಂಪನಿಯನ್ನು ನಡೆಸಿಕೊಂಡಿದ್ದು ಪತ್ನಿ ಮಗಳೊಂದಿಗೆ ಆರಾಮವಾಗಿ ಜೀವನ ಸಾಗಿಸುತ್ತಿದ್ದ. ಆದರೆ 2015ರಲ್ಲಿ ನೇಪಾಳದಲ್ಲಿ ಸಂಭವಿಸಿದ ಭೂಕಂಪ ಈತನ ಜೀವನವನ್ನೇ ಬದಲಿಸಿತು. ಆ ಭೂಕಂಪದಲ್ಲಿ ಆತ ತನ್ನ ಪುತ್ರಿಯನ್ನು ಕಳೆದುಕೊಂಡ. ಆ ದುಃಖದಿಂದ ಚೇತರಿಸಿಕೊಂಡಾದ ನಂತರ ಆತ ಭೂಕಂಪಕ್ಕೆ ಬಲಿಯಾದವರ ಕುಟುಂಬಸ್ಥರಿಗೆ ಸರ್ಕಾರದಿಂದ ನೆರವು ಒದಗಿಸಿಕೊಡುವ ಸಾಮಾಜಿಕ ಕಾರ್ಯಕ್ಕೆ ಕೈ ಹಾಕಿದ. ಅದೇ ಕಾರಣಕ್ಕಾಗಿಯೇ ಹಮೀನ್ ನೇಪಾಳ್ ಎಂಬ ಸರ್ಕಾರೇತರ ಸಂಸ್ಥೆಯನ್ನು ಹುಟ್ಟುಹಾಕಿದ. ಈಗಲೂ ಆತನೇ ಆ ಸರ್ಕಾರೇತರ ಸಂಸ್ಥೆಯ ಅಧ್ಯಕ್ಷ. ದೊಡ್ಡ ಹೆಸರು ತಂದುಕೊಟ್ಟ ಸೇವಾ ಘೋಷ್ ಪ್ರತಿಭಟನೆ. ಕ್ರಮೇಣ ಈತನ ಸರ್ಕಾರೇತರ ಸಂಸ್ಥೆಯ ಜನವಿರೋಧಿ ಧೋರಣೆಗಳನ್ನು ಖಂಡಿಸುವ ಹಾಗೂ ಅವುಗಳ ವಿರುದ್ಧ ಹೋರಾಟ ಮಾಡಿ ಶೋಷಿತ ಸಮುದಾಯಗಳಿಗೆ ನ್ಯಾಯ ಒದಗಿಸಿಕೊಡುವ ಕೆಲಸಕ್ಕೆ ಕೈ ಹಾಕಿತು. ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಮಾಡಿದ್ದು ದೊಡ್ಡ ಹೋರಾಟವೆಂದರೆ ಅದು 2022ರಲ್ಲಿ ನಡೆದಿದ್ದ BP ಕೊಯಿರಾಲಾ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸ್ ಹೆಸರಿನ ವೈದ್ಯಕೀಯ ಕಾಲೇಜಿನಲ್ಲಿ ಇದ್ದ ಅವ್ಯವಸ್ಥೆಗಳ ವಿರುದ್ಧದ ಹೋರಾಟ. ಅಲ್ಲಿನ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನೆಗೆ ಎಂಟ್ರಿಯಾದ ಈತನ ಸಂಘಟನೆ ಬರೋಬ್ಬರಿ 138 ದಿನಗಳವರೆಗೆ ಪ್ರತಿಭಟನೆ ನಡೆಸಿತು. ಸಾವಿರಾರು ವಿದ್ಯಾರ್ಥಿಗಳ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಈತನ ನೇತೃತ್ವದಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದ 32 ಡಿಮ್ಯಾಂಡ್ಗಳಲ್ಲಿ ಹಲವನ್ನು ಈಡೇರಿಸಲು ಸರ್ಕಾರ ಒಪ್ಪಿಕೊಂಡಿತು. ಇನ್ನೂ ಕೆಲವು ಡಿಮ್ಯಾಂಡ್ಗಳನ್ನು ಈಡೇರಿಸಲು ಸ್ವಲ್ಪ ಸಮಯ ಬೇಕು ಎಂದು ಕೇಳಿಕೊಂಡಿತು. ಅಲ್ಲಿಗೆ ಗುರುಂಗ್ ನಡೆಸಿದ್ದ ಹೋರಾಟಕ್ಕೆ
ಜಯ ಸಿಕ್ಕಂತಾಯಿತು. ವಿದ್ಯಾರ್ಥಿಗಳು ಈ ಮುಷ್ಕರಕ್ಕೆ ಗುರುಂಗ್ ಅವರ ಹೆಮ್ಮಿ ನೇಪಾಳ ಸಂಸ್ಥೆ ಎಂಟ್ರಿ ಕೊಟ್ಟಿದ್ದಕ್ಕೆ ಯಶಸ್ವಿಯಾಗಿದ್ದೆಂದು ಕೊಂಡಾಡಿದರು. ಇಂಥ ಅನೇಕ ವಿದ್ಯಾರ್ಥಿಪರ ಮುಷ್ಕರಗಳಲ್ಲಿ ಗುರುಂಗ್ ಹಾಗೂ ಆತನ NGO ಭಾಗಿಯಾಗಲು ಇದು ಪ್ರೇರಣೆ ನೀಡಿತು. ಮೇಲೆ ತಿಳಿಸಲಾದ ಹೋರಾಟಗಳಿಂದ ಇಂದು ಗುರುಂಗ್ ನೇಪಾಳದ ದೊಡ್ಡ ಯೂತ್ ಐಕಾನ್ ಎಂಬಂತಾಗಿದ್ದಾನೆ. ಆತ ತನ್ನ ಸಾಮಾಜಿಕ ಜಾಲತಾಣಗಳ ಖಾತೆಯಲ್ಲಿ ಒಂದು ಕರೆ ಕೊಟ್ಟರೆ ಸಾಕು, ಲಕ್ಷಾಂತರ ವಿದ್ಯಾರ್ಥಿಗಳು ಸೇರುತ್ತಾರೆ. ಅಷ್ಟರ ಮಟ್ಟಿಗೆ ಯುವ ಶಕ್ತಿಯಾಗಿ ಆತ ಬೆಳೆದು ನಿಂತಿದ್ದಾನೆ. ಈಗ ನೇಪಾಳದಲ್ಲಿ ನಡೆಯುತ್ತಿರುವ ಯುವಜನರ ಭಾರೀ ಪ್ರತಿಭಟನೆಗೂ ಈತ ಕರೆ ಕೊಟ್ಟಿದ್ದು, ಅದು ಖುದ್ದು ನೇಪಾಳ ಪ್ರಧಾನಿ KP ಶರ್ಮಾ ಓಲಿ ಯವರು ದೇಶ ಬಿಟ್ಟು ಓಡಿ ಹೋಗುವಂಥ ಪರಿಸ್ಥಿತಿ ತಂದೊಡ್ಡಿದೆ.